ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ರಿಗೂ ನಮಸ್ಕಾರ. VK ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇಂಡಿಯಾದವರು ಐರ್ಲೆಂಡ್ ಪ್ರವಾಸಕ್ಕೆ ಅಂತ ಹೋದ್ರು. 2ನೇ ಮ್ಯಾಚ್ ಇದ್ದಿದ್ದು 2020. ಸರಿ ಆಯಿತು, ಇಂಡಿಯಾದವ್ರಿಗೆ ಈಸಿಯಾಗಿ ತುತ್ತಾಗ್ತಾರೆ ಐರ್ಲೆಂಡ್ ಅವರು. ಅಂದರೆ ಈಸಿಯಾಗಿ ಇಂಡಿಯಾದವರು 2 ಮ್ಯಾಚ್ ಗೆದ್ಕೊಂಡು ಕಪ್ನ ಅಲ್ಲಿಂದ ತಗೋಬರ್ತಾರೆ ಅಂತ ಆಲ್ರೆಡಿ ನಾವೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ವಿ. ಆಮೇಲೆ ಮ್ಯಾಚ್ ಬಗ್ಗೆನೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಿಡು, ಮ್ಯಾಚ್ ಏನು ನೋಡೋದು, ಇಂಡಿಯಾದವ್ರಿಗೆ ಗೆಲ್ತಾರಲ್ಲ, ಐರ್ಲೆಂಡ್ ಅಲ್ವಾ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಇದ್ವಿ. ಹೌದು, ಏನಕ್ಕೆ ಅಂದರೆ ಓವರ್ ಕಾನ್ಫಿಡೆಂಟ್ ಅಂತಾರಲ್ಲ, ಅದೇ ನಮ್ಮ ತಲೆಯಲ್ಲಿ ಕೂತಿದ್ದಿದ್ದು. ಏನಂದರೆ ಇಂಡಿಯಾದವ್ರ ಮೇಲೆ ಇದ್ದ ಅತಿಯಾದ ಆತ್ಮವಿಶ್ವಾಸ. ಅಂದರೆ ಟೀಮ್ ಮೇಲೆ ಹೇಳ್ತಾ ಇದ್ದೀನಿ, ಕ್ರಿಕೆಟ್ ಟೀಮ್ ಮೇಲೆ ಇದ್ದಿದ್ದು ಆತ್ಮವಿಶ್ವಾಸ. ಇಂಡಿಯಾ ಅಂದರೆ ಬೇರೆ ಥರ ತಿಳ್ಕೊಬೇಡಿ, ಟೀಮ್ ಕ್ರಿಕೆಟ್ ಮೇಲೆ. ಅದಾದಮೇಲೆ ಫಸ್ಟ್ ಮ್ಯಾಚು ಆಡಿದ್ರು. ಆಡಿದ ತಕ್ಷಣವೇ ಸೋತೋದ್ರು. ಆವಾಗ ನಮ್ಗೇನು ಅನ್ನಿಸ್ತು, ಹೋಗ್ಲಿ ಬಿಡಿ, ಏನೋ ಮಿಸ್ಟೇಕ್ ಆಗಿದೆ, ಸೋತಿರ್ಬೋದು, ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ. ಅಂದರೆ ಐರ್ಲೆಂಡ್ಸ್ ಟೀಮು ಸ್ವಲ್ಪ ಎಫರ್ಟ್ ಹಾಕಿ 180 ರನ್ನ ಹೊಡೆದಿದ್ದು. ಇಲ್ಲಿ ಇಂಡಿಯಾದವರು ಬ್ಯಾಟಿಂಗ್ ವೈಫಲ್ಯದಿಂದ ಸೋತರು. ಅಂದರೆ ಆಗುತ್ತೆ, ಅಂದರೆ ಬೇರೆ ದೇಶಕ್ಕೆ ಹೋಗಿ ಆಡಬೇಕಾದ್ರೆ ಅವೆಲ್ಲ ಸಾಮಾನ್ಯ. ಸ್ವಲ್ಪ ಪಿಚ್ ಬಗ್ಗೆ ತಿಳ್ಕೊಬೋದಿತ್ತು ಇಂಡಿಯಾದವರು ಅಂತ ಅನ್ನಿಸ್ತು. ಅಲ್ಲಿ ಏನು ಮಾಡಿದರು, ವೈಭವ್ ಸೂರ್ಯವಂಶಿನ ಬೆಂಚ್ ಮೇಲೆ ಕೂಳಿಸಿದರು. ಅಂದರೆ ಕರ್ಕೊಂಡೋಗಿದ್ದು ಏನಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ. ಅಂದರೆ ಆಯ್ಕೆ ಮಾಡಿದ್ದು ಏನಕ್ಕೆ ಅಂತಲೂ ಗೊತ್ತಾಗಿಲ್ಲ. ಅಂದರೆ ಅವನು ಆಡ್ತಾನೆ, ಆಡೋನ್ನ ಯಾಕೆ ಆಡಿಸ್ಬೇಕು, ಕೂಳ್ಸೋಣ, ಬೇರೆಯವ್ರಿಗೆ ಅವಕಾಶ ಕೊಡೋಣ ಅನ್ನೋ ಒಂದು ಮನಸ್ಥಿತಿ ಏನೋ ಕ್ಯಾಪ್ಟನ್ಗೂ ಮತ್ತು ಗೌತಮ್ ಗಂಭೀರ್ ಅವ್ರಿಗೂ ಇರ್ಬೋದೇನೋ ಇತ್ತು. ಇರಲಿ, ಅದು ಒಳ್ಳೆಯ ಅಭಿಪ್ರಾಯನೇ, ಬೇರೆಯವ್ರಿಗೂ ಅವಕಾಶ ಕೊಡೋದು. ಯಾಕಂದರೆ ವೈಭವ್ ಸೂರ್ಯವಂಶಿ ಆಲ್ರೆಡಿ ಪ್ರೂವ್ ಆಗಿದ್ರಲ್ಲ, ಅವ್ರಿಗೇನು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮೆಂಟಾಲಿಟಿಲಿದ್ದರು. ಅದಾದಮೇಲೆ ಏನಾಯಿತು, ಸರಿ ಆಯಿತು, ನಿನ್ನೆ 2ನೇ ಮ್ಯಾಚು ನಡೀತು. ಅಲ್ಲಿ ಟೀಮ್ ಇಂಡಿಯಾ ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಅಲ್ಲಿ ನಾನು ನೋಡ್ತೀನಿ, ಹೋದ ಮ್ಯಾಚು ವೈಭವ್ ಸೂರ್ಯವಂಶಿನ ಆಡಿಸಿಲ್ವಲ್ಲ, ಈ ಮ್ಯಾಚ್ ಏನಾದ್ರು ಆಡಿಸ್ತಾರ ಅನ್ನೋ ಒಂದು ಕುತೂಹಲ ಇತ್ತು. ಆ ಕುತೂಹಲ ಅಲ್ಲೇ ಹೋಯ್ತು. ಅಂದರೆ ಆ ಮ್ಯಾಚಲ್ಲೂ, ನಿನ್ನೆ ಮ್ಯಾಚಲ್ಲೂ ವೈಭವ್ ಸೂರ್ಯವಂಶಿನ ಆಡಿಸಿಲ್ಲ. ಯಾರು? ನಮ್ಮ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರು, ಹಾಗೆ ಕೋಚು ಗೌತಮ್ ಗಂಭೀರು. ಏನು ಮನಸ್ಥಿತಿಲಿದ್ದಾರೋ ಗೊತ್ತಿಲ್ಲ. ಒಬ್ಬ ಚೆನ್ನಾಗಿ ಆಡ್ತಾನೆ ಅಂದರೆ ಅವನ್ನ ಕೂಡಿಸಿ ತಮಾಷೆ ನೋಡೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಇದೆ ಅನಿಸುತ್ತೆ ಇವರಿಬ್ಬರಿಗೂ. ಸೂರ್ಯಕುಮಾರ್ ಯಾದವ್ ಆಲ್ರೆಡಿ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿದ್ದ ಸೂರ್ಯಕುಮಾರ್ ಯಾದವ್ನ ತೆಗೆದು ಶ್ರೇಯಸ್ ಅಯ್ಯರ್ನ ಆ ಜಾಗದಲ್ಲಿ ಕೂಡಿಸಿರೋದು ಒಳ್ಳೆ ವಿಚಾರ, ಪಾಪ, ಇರಲಿ, ಸರಿನಾ. ಅದಾದಮೇಲೆ ನಿನ್ನೆ ಮ್ಯಾಚು ಆಫ್ಟರ್ 154 ರನ್ನು. ಇಂಡಿಯಾಗೆ ಆ ರನ್ನು ಲೆಕ್ಕಕ್ಕೆ ಇಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಇಂಡಿಯಾ ಬ್ಯಾಟಿಂಗ್ ಲೈನಪ್ ನೀವು ನೋಡ್ಕೊಂಡ್ಬಂದಿರ್ಬೋದು. ಸಂಜು ಸಾಮನ್ಸಿಂದ ಹಿಡಿದು, ಇಶಾನ್ ಕಿಶನ್ಸಿಂದ ಹಿಡಿದು, ಅಭಿಷೇಕ್ ಶರ್ಮಾಯಿಂದ ಹಿಡಿದು, ಶ್ರೇಯಸ್ ಅಯ್ಯರು, ಅದಾದಮೇಲೆ ತಿಲಕ್ ವರ್ಮಾ, ಇಷ್ಟು ಜನ ಬ್ಯಾಟಿಂಗ್ ಲೈನಪ್ ಇದ್ದೂ 12.5 ಅಂದರೆ 13ವರೆಗೂ ತೊಗೊಳ್ಳಲ್ಲ ಆ ಥರದ್ದು ರನ್ನನ್ನು 19ನೇ ಓವರ್ವರೆಗೂ ತೊಗೊಂಬಂದು ಸೋಲ್ತಾರೆ ಅಂದರೆ ನೀವು ಯೋಚನೆ ಮಾಡಿ ಯಾವ ರೀತಿ ಇದು ಸೋಲು ಅಂತ. ಐರ್ಲೆಂಡ್ಗೆ ಗೆಲುವು ಯಾವ ರೀತಿ ಸಿಕ್ಕಿದೆ, ಇಂಡಿಯಾಗೆ ಸೋಲು ಯಾವ ರೀತಿ ಸಿಕ್ಕಿದೆ ಅಂತ. ನಿಜವಾಗ್ಲೂ ಒಂದು ಖುಷಿ ವಿಚಾರ ಏನಂದರೆ, ಒಂದು ಚಾಂಪಿಯನ್ ಟೀಮ್ನ ಹೊಡೆದು ಅಲ್ಲೇ ಕಪ್ ತೊಗೊಳ್ತಾರಲ್ಲ, ಆ ಟೀಮ್ಗೆ 2 ಸಾಪ್ ಹೇಳಲೇಬೇಕು. ಅದು ಇಂಡಿಯಾ ಆದ್ರೇನು, ಆಸ್ಟ್ರೇಲಿಯಾ ಆದ್ರೇನು, ಯಾವುದಾದ್ರೇನು, ಸರಿನಾ. ನನಗೆ ಐರ್ಲೆಂಡ್ ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರೆಲ್ಲೂ ನರ್ವಸ್ ಆಗಿಲ್ಲ. ಅಯ್ಯೋ, ಇಂಡಿಯಾದವ್ರು ಬರ್ತಿದ್ದಾರೆ, ದೊಡ್ಡ ಚಾಂಪಿಯನ್ ಟೀಮು, ಇವ್ರ ಮೇಲೆ ಗೆಲ್ಲೋದು ಹೆಂಗೆ ಅಂತ. ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು ನಾವು ಸೋಲ್ತೀವಿ ಅಂತ. ಆ ಭಯ ಅವರಲ್ಲಿ ಎಲ್ಲೂ ಕಾಣಲಿಲ್ಲ. ಸೋಲ್ತೀವಿ ಅಂತ ಆಡಿದಾಗ ಯಾವತ್ತೂ ಮನುಷ್ಯನಿಗೆ ಭಯ ಇರಲ್ಲ. ಗೆಲ್ತೀನಿ ಅಂತ ತುಂಬ ಓಪ್ ಇಟ್ಕೊಂಡು ಆಡ್ತಾರಲ್ಲ, ಅವ್ರಿಗೆ ಭಯ ಜಾಸ್ತಿ. ಈ ಸೋಲು ಗೆಲುವು ಮಧ್ಯೆ ಇದೆಯಲ್ಲ, ಆ ಟೆನ್ಷನ್ ಐರ್ಲೆಂಡ್ ಅವರು ಈಸಿಯಾಗಿ ತಲೆಯಿಂದ ತೆಗೆದಾಕಿದ್ರು. ಅದಕ್ಕೆ ಅವರು ಚಾಂಪಿಯನ್ ಆಗಿ ಈಚೆ ಬಂದಿದ್ದು. ಇಲ್ಲಿ ಗೌತಮ್ ಗಂಭೀರ್ ಅವರು ಕೋಚ್ ಆಗಿರ್ಬೋದು, ಇರಲಿ, ಅವ್ರಿಗೆ ಕೆಲವೊಂದು ಮೈಂಡ್ ಸೆಟ್ ಇದೆ, ಯಾರನ್ನ ಕೂಡಿಸ್ಬೇಕು, ಯಾರನ್ನ ಆಡಿಸ್ಬೇಕು ಅಂತ. ಆ ಮೈಂಡ್ ಸೆಟ್ನ ಏನಾದ್ರು ಅವ್ರು ಕಡಿಮೆ ಮಾಡಿಕೊಂಡ್ರೆ 100% ಮುಂದಿನ ದಿನಗಳಲ್ಲಿ ಅವ್ರಿಗೆ ಮರ್ಯಾದೆ ಆದರೂ ಉಳಿಯುತ್ತೆ, ಸರಿನಾ. ದ್ರಾವಿಡ್ ಅವ್ರನ್ನ ಲೆಜೆಂಡ್ನ ತೆಗೆದು ಇವನು ಹೋಗಿ ಆ ಜಾಗದಲ್ಲಿ ಕೂತ್ಕೊಂಡು ಏನೋ ದಬಾಕ್ಲಿ ಅಂತಲೇ ಕೂರಿಸಿರೋದು. ಅದು ದಬಾಕ್ತಿಲ್ವಲ್ಲ. ಐರ್ಲೆಂಡ್ ಮೇಲೆ ಹೋಗಿ ಫ್ಲೈಟ್ ಚಾರ್ಜ್ ವೇಸ್ಟು, ಹೋಟ್ಲು ರೂಮ್ಸ್ ವೇಸ್ಟು, ತಿಂದಿದ್ದು ವೇಸ್ಟು, ಎಲ್ಲ ವೇಸ್ಟ್ ಅಲ್ವಾ.
ಐರ್ಲೆಂಡ್ ಅಂದಿದ ತಕ್ಷಣ ಒಂದು ಕೆಟ್ಟ ಟೀಮ್ ಅಂತ ಹೇಳಲ್ಲ, ಯಾಕಂದರೆ ಅವರು ಆಲ್ರೆಡಿ ವರ್ಲ್ಡ್ ಕಪ್ಪಲ್ಲೂ ಪ್ರೂವ್ ಮಾಡ್ಕೊಂಡಿದ್ರು ಒಂದು ಲೆವೆಲ್ಗೆ ಚೆನ್ನಾಗಿ ಆಡಿ, ಸರಿನಾ. ಅವರು ಬೆಳಿಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ಇಂಡಿಯಾದವರು ಇಷ್ಟು ಕಲ್ಪೆ ಮಟ್ಟದಲ್ಲಿ ಹೋಗಿ ಸೋಲ್ತಾರೆ, 1 ರನ್ ಅಂತರದಲ್ಲಿ ಸೋಲ್ತಾರೆ ಅಂದರೆ ನೀವೆಲ್ಲ ಯೋಚನೆ ಮಾಡಬೇಕು ಇದು ಯಾರ ಹೊಣೆ ಅಂತ. ಇಲ್ಲಿ ಕ್ಯಾಪ್ಟನ್ ಆದರೂ ಮಾತಾಡಬೇಕಿತ್ತು, ಇಲ್ಲ ಗೌತಮ್ ಗಂಭೀರ್ ಅವರಾದರೂ ಕ್ಯಾಪ್ಟನ್ಗೆ ಕನ್ವಿನ್ಸ್ ಮಾಡಿ ಇಲ್ಲ ಟೀಮ್ ಚೇಂಜ್ ಮಾಡೋಣ, ಫಸ್ಟ್ ಟೀಮಲ್ಲಿ ಹಿಂಗೆ ಆಗಿದೆ ಬದಲಾವಣೆ ಮಾಡೋಣ ಅಂತನೂ ಆದರೂ ಮಾಡ್ಬೋದಿತ್ತು. ಓವರ್ ಕಾನ್ಫಿಡೆಂಟ್ ಇದೆಯಲ್ಲ, ಅತಿಯಾದ ಆತ್ಮವಿಶ್ವಾಸ ಈ ಸೋಲಿಗೆ ಮುಖ್ಯ ಕಾರಣ ಅದೇ ಆಗಿರೋದು. ಈ ಸೋಲಿಗೆ ಯಾರು ಹೊಣೆ ಹೊತ್ಕೊಳ್ತಾರೋ ಗೊತ್ತಿಲ್ಲ. ನನ್ನಂತೂ ನೇರ ಹೊಣೆ ಯಾರದು ಅಂದರೆ ಗೌತಮ್ ಗಂಭೀರ್, ಶ್ರೇಯಸ್ ಅವ್ರದ್ದೇನೆ. ಯಾಕಂದರೆ ಒಳ್ಳೆ ಬೌಲಿಂಗ್ ಲೈನಪ್ ಇಟ್ಕೊಂಡು ಒಳ್ಳೆ 154 ರನ್ಗೆ ಕಟ್ಟಾಗ್ತಾರೆ ಅಂದಾಗ ಆ ಮ್ಯಾಚ್ ಗೆಲ್ಲಕ್ಕಾಗಲ್ವಾ. ಫಸ್ಟ್ ಮ್ಯಾಚ್ ತಪ್ಪುಗಳು ನಡೀತು, 2ನೇ ಮ್ಯಾಚು ಪದೇ ಸೇಮ್ ರಿಪೀಟ್ ತಪ್ಪುಗಳನ್ನ ಮಾಡಿ ನಮ್ಮ ಇಂಡಿಯಾದವರು ಸೋಲು ಒಪ್ಕೊಂಡಿರೋದು. ಇರಲಿ, ಇದಕ್ಕೆ ಯಾರು ಹೊಣೆ ಯಾರು ಕಾರಣ ಅಂತ ನೀವೇ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಂಡಿಯಾಗೆ ಮತ್ತೆ ಗೆಲುವು ಸಿಗಲಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ VK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ